ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಸಂಪುಟ ವಿಸ್ತರಣೆಗೆ ಪಂಚಾಂಗದ ಪವರ್. ಫೆಬ್ರವರಿ 6ರಂದು ಆರಿದ್ರ ನಕ್ಷತ್ರದಲ್ಲಿ ಪದಗ್ರಹಣ. ಗುರುವಾರ ಬೆಳಗ್ಗೆ 10:30ಕ್ಕೆ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ ರಾಜ್ಯಪಾಲರು. ಸಂಪುಟ ವಿಸ್ತರಣೆಗೆ ಪಂಚಾಂಗದ ಪವರ್ ಇದು. ಫೆಬ್ರವರಿ 6ರಂದು ಆರಿದ್ರ ನಕ್ಷತ್ರದಲ್ಲಿ ಪದಗ್ರಹಣ ನೆರವೇರಲಿದೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಲಾಗುತ್ತೆ. ಆರಿದ್ರ ನಕ್ಷತ್ರ ಶುಭದಾಯಕ ಅನ್ನುವಂತಹ ಭಾವನೆ ಕೂಡ ಇದೆ. ಸರ್ಕಾರಕ್ಕೆ ತೊಂದರೆ ಆಗಲ್ಲ, ಈ ಒಂದು ನಕ್ಷತ್ರ ಶುಭದಾಯಕ ಅನ್ನುವ ನಂಬಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಜ್ಯೋತಿಷಿಗಳು ನೀಡಿದಂತಹ ಸಲಹೆಯಂತೆ ಈ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಆರಿದ್ರ ನಕ್ಷತ್ರದಲ್ಲಿ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಈ ಒಂದು ಆರಿದ್ರ ನಕ್ಷತ್ರದ ಮಹತ್ವವನ್ನ ನೋಡೋದಾದ್ರೆ ಶುಭದಾಯಕ ಅನ್ನುವ ಭಾವನೆ, ಸರ್ಕಾರಕ್ಕೆ ಯಾವುದೇ ಅಡ್ಡಿಯಾಗಲ್ಲ, ತೊಂದರೆ ಆಗಲ್ಲ, ಯಾವುದೇ ವಿಘ್ನ ಎದುರಾಗಲ್ಲ ಅನ್ನುವಂತಹ ನಂಬಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ 10:30ಕ್ಕೆ ಗುರುವಾರ ಬೆಳಗ್ಗೆ ಪದಗ್ರಹಣವನ್ನ ನಡೆಸಲಾಗುತ್ತೆ. ಜ್ಯೋತಿಷಿಗಳ ಸಲಹೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೇಳಿ ಈ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಫೆಬ್ರವರಿ 6ರಂದು. ಸೊ ಆ ಒಂದು 10:30 ಸಮಯದ ಒಂದು ಮಹತ್ವವನ್ನು ನೋಡೋದಾದ್ರೆ 10:30ಕ್ಕೆ ಆರಿದ್ರ ನಕ್ಷತ್ರ ಇರುವಂತದ್ದು. ಆರಿದ್ರ ನಕ್ಷತ್ರದಲ್ಲಿ ಆರಿದ್ರ ಮುಹೂರ್ತದಲ್ಲಿ ಒಂದು ಪದಗ್ರಹಣವನ್ನ ಮಾಡಿದ್ರೆ, ಪ್ರತಿಜ್ಞಾ ವಿಧಿಯನ್ನ ಬೋಧನೆಯನ್ನ ಮಾಡಿದ್ರೆ ಶುಭದಾಯಕ ಅನ್ನುವಂತಹ ನಂಬಿಕೆ ಕೂಡ ಇದೆ. ಜ್ಯೋತಿಷಿಗಳು ನೀಡಿದಂತಹ ಮುಹೂರ್ತ ಇದು. ಜ್ಯೋತಿಷಿಗಳ ಸಲಹೆ ಅಂತಾನೆ ಈ ಒಂದು ಆರಿದ್ರ ನಕ್ಷತ್ರವನ್ನು ಆರಿಸಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಫೆಬ್ರವರಿ 6ರಂದು ಆರಿದ್ರ ನಕ್ಷತ್ರ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ಎಡರು ತೊಡರುಗಳು ಬರದೆ, ವಿಘ್ನಗಳು ಎದುರಾಗದೆ ಶುಭದಾಯಕ ಆಗತ್ತೆ ಅನ್ನುವಂತಹ ಈ ಒಂದು ನಕ್ಷತ್ರದಲ್ಲಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಸೊ ಈ ಒಂದು ಸಂಪುಟ ವಿಸ್ತರಣೆಯ ಮತ್ತು ಪುನರ್ರಚನೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗ್ಗೆ 10:30ಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಆರಿದ್ರ ನಕ್ಷತ್ರ ಯಾವ ರೀತಿಯಾಗಿ ಶುಭದಾಯಕ. ಸಾಕಷ್ಟು ಜ್ಯೋತಿಷಿಗಳು ಸಲಹೆಯನ್ನ ಕೂಡ ನೀಡಿದ್ದಾರೆ. ಒಂದ್ ಕಡೆ ಸಂಪುಟ ವಿಸ್ತರಣೆ ಅಂತೂ ಫಿಕ್ಸ್ ಆಗಿದೆ. ದಿನಾಂಕ, ಟೈಮ್ ಎಲ್ಲವೂ ಕೂಡ ಫಿಕ್ಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಮಹೇಶ್ ಕುಮಟಳ್ಳಿ ಕಣ್ಣೀರನ್ನ ಹಾಕಿದ್ದಾರೆ. ಸಹಜವಾಗಿ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಏನು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು. ಜೊತೆಗೆ ಸಾಕಷ್ಟು ಕಾನೂನಿನ ತೊಡಕುಗಳು ಎದುರಾಯಿತು. ಆ ನಂತರ ಅರ್ಹರು ಅನ್ನಿಸ್ಕೊಳ್ಬೇಕಾದ್ರೆ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಾಯ್ತು. ಸೊ ಈಗ ಸಚಿವ ಸ್ಥಾನ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಪಕ್ಷ ಬಿಟ್ಟು ಹೋರಾಡಿ ಗೆದ್ದು ಏನು ಪ್ರಯೋಜನ? ಬಾಲಚಂದ್ರ ಜಾರಕಿಹೊಳಿ ಮುಂದೆ ಕುಮಟಳ್ಳಿ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಅದು ಕರೆ ಬಂದರೆ ನಾನು ಸ್ಪಷ್ಟವಾದಂತಾಗಿ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತೀನಿ. ನೀವು ಇವತ್ತಿಗೂ ತ್ಯಾಗ ಮಾಡಬೇಕಂತಂದ್ರೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಯಡಿಯೂರಪ್ಪಾಜಿಯವರ ಮೇಲೆ, ರಮೇಶನ ಜಾರಕಿಹೊಳಿ ಅವರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ. ತ್ಯಾಗ ಮಾಡಿ ಬಂದಿದ್ದೀವಿ. ಇವತ್ತಿಗೂ ತ್ಯಾಗ ಮಾಡ್ತೀವಿ. ಆದರೆ ನಮ್ಮ ತ್ಯಾಗದ ಪ್ರತಿಫಲವಾಗಿ ಇವತ್ತು ಹಿರಿಯರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಜನಾದೇಶ ಗೆಲುವಾಗಲಿಲ್ಲ, ಅವರನ್ನ ಮಂತ್ರಿ ಮಾಡಬೇಕನ್ನುವಂಥದ್ದು ಕೂಡ ಮನವಿ ಮಾಡ್ತೀನಿ. ನಾನು ಸಾಕಷ್ಟು ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಬಂದಂಥವ್ರು ಎಲ್ಲರೂ ಕೂಡ ಮಂತ್ರಿ ಮಾಡ್ತೀವಿ ಅನ್ನುವಂಥದ್ದನ್ನು ಅವರೇ ಹೇಳುವಾಗ ನಮಗೂ ಕೂಡ ಒಂದು ಕಡೆ ವಿಶ್ವಾಸ ಇದೆ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರ ಮೇಲೆ, ರಮೇಶನ್ನ ಜಾರಕಿಹೊಳಿ ಅವರ ಮೇಲೆ, ಬಿಜೆಪಿಯ ವರಿಷ್ಠ ಮೇಲೆ ಯಾವುದೇ ಇರಲಿ ನಾವು ವಿಶ್ವಾಸ ಇಟ್ಟು ಬಂದಿದ್ದೀವಿ, ವಿಶ್ವಾಸ ಇಡ್ತೀವಿ. ಅವು ನಮ್ಮನ್ನು ಏನು ಕೆಲಸ ಹಚ್ತಾರೋ ಅದನ್ನು ಮಾಡ್ಲಿಕ್ಕೆ ತಯಾರಿದ್ದೇನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಗಟ್ಟಿಯಾಗಿ ಬಂದಾಗ ಅಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಉಳಿತೀವಿ. ನಾ ಏನು ಸೆಟ್ಕೊಳ್ಳೋದಿಲ್ಲ, ಅದು ಮನಸ್ಸಿಗೆ ನೋವಾಗ್ತದೆ. ಒಂದು ವೇಳೆ ಕೊಡಲಿಲ್ಲ ಅಂದ್ರೂ ಬೆಂಗಳೂರಲ್ಲಿ ಭಾರತೀಯ ಜನತಾ ಪಕ್ಷದ ಆಫೀಸ್ನಲ್ಲಿ ಕಸ ಹೊಡಿ ಕೆಲಸ ಕೊಟ್ಟರು ಮಾಡ್ತೀನಿ. ಸೊ ಇವೆಲ್ಲವೂ ಮಾತನಾಡಿದ್ದು ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಮಾತನಾಡಿಸ್ಕೊಂಡ ಮುಂಚೆ. ಆದ್ರೆ ಆ ನಂತರ ಇವೆಲ್ಲವನ್ನ ಕೂಡ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಇನ್ನು MLC ಸ್ಥಾನಕ್ಕೆ ನನ್ನ ಹೆಸರು ಅಂತಿಮ ಮಾಡಿದ್ದಾರೆ. ಸಿಎಂ ಭೇಟಿ ಮಾಡಿ ನಾಮಪತ್ರವನ್ನ ಸಲ್ಲಿಕೆಯ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ
ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಂಎಲ್ಸಿ ಸ್ಥಾನಕ್ಕೆ ನನ್ನ ಹೆಸರು ಅಂತಿಮ ಆಗಿದೆ ಅನ್ನೋದನ್ನ ಈಗ ಲಕ್ಷ್ಮಣ ಸವದಿ ಅವರು ಹೇಳಿದ್ದು, ಸಿಎಂ ಭೇಟಿ ಮಾಡಿ ನಾಮಪತ್ರ ಸಲ್ಲಿಕೆಯ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೇನೆ ಅನ್ನೋದನ್ನ ಡಿಸಿಎಂ ಲಕ್ಷ್ಮಣ ಸವದಿ ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಎಚ್ ವಿಶ್ವನಾಥ್ ಅವರನ್ನ ಮಂತ್ರಿ ಮಾಡುವ ಚಿಂತನೆ ಇದೆ. ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡ್ತಾರೆ. ಇನ್ನು ಆರ್ ಶಂಕರ್ ಅವರನ್ನು ಜೂನ್ ತಿಂಗಳಲ್ಲಿ ಎಂಎಲ್ಸಿ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಮಾಧ್ಯಮಗಳಿಗೆ ಆನ್ಸರ್ ಅನ್ನ ಮಾಡಿದ್ದಾರೆ. ಜೂನ್ ತಿಂಗಳಲ್ಲಿ 4 ಪರಿಷತ್ ಸ್ಥಾನ ಖಾಲಿಯಾಗಲಿವೆ. ನನ್ನ ಬಗ್ಗೆ ಆಗಿರುವ ಅನಾವಶ್ಯಕವಾದಂತಹ ಚರ್ಚೆಗೆ ಈಗ ತೆರೆ ಬಿದ್ದಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಏನು ವಿಶ್ವನಾಥ್ ಅವರನ್ನ ಕೂಡ ಮಂತ್ರಿ ಮಾಡುವಂತಹ ಬಗ್ಗೆ ಯೋಚನೆ ಇದೆ. ಯಾಕಂದ್ರೆ ಪರಿಷತ್ತನ್ನ ಸ್ಥಾನವನ್ನ ಕೊಟ್ಟು ಆ ನಂತರ ಅವರನ್ನ ಮಂತ್ರಿ ಮಾಡಬೇಕು. ಹಾಗೆಯೇ ಆರ್ ಶಂಕರ್ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ನಾಯಕರು ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಮಾಡಿ ನನ್ನ ಹೆಸರನ್ನು ಅಂತಿಮಗೊಳಿಸಿದ್ದಾರೆ. ನಿನ್ನೆನೇ ಅದು ಮಧ್ಯಾಹ್ನ ಅನೌನ್ಸ್ ಆಗಿದೆ. ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳನ್ನ ಮತ್ತು ಪಕ್ಷದ ಅಧ್ಯಕ್ಷರನ್ನ ಸಮಯ ನಿಗದಿ ಮಾಡಿಕೊಂಡು ನಾಮಪತ್ರವನ್ನು ನಾನು ಸಲ್ಲಿಸ್ತೀನಿ. ಅಲ್ಲ, ಅವರಿಗೂ ಕೂಡ ಮುಂದಿನ ದಿನಮಾನದಲ್ಲಿ ಶುಕ್ರದಿವಸ ಕಾದಿದೆ ಅಂತಕ್ಕಂಥ ಭಾವನೆ ನಂದು. ಸಮಯ ಕೂಡಿ ಕಾಲ ಕೂಡಿ ಬರಬೇಕಾಗತ್ತೆ. ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಗೆ ಆಯ್ಕೆ ಆಗಿ ಬರಬೇಕಾಗುತ್ತೆ. ಅಲ್ಲಿವರೆಗೆ ಅವ್ರಿಗೆ ಮಾಡ್ಲಿಕ್ಕೆ ಬರೋದ್ರ ಮುಂದಿನ ದಿನಮಾನದಲ್ಲಿ ಅವರನ್ನ ಯಾವುದಾದ್ರೂ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿ ಅವರನ್ನ ಮಂತ್ರಿ ಮಾಡತಕ್ಕಂಥ ಚಿಂತನೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಇದೆ. ಶಂಕರನ್ನು ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಅವಾಗ ಅವರು ಕೂಡ